ಬೇಸಿಗೆಯನ್ನೇ ಬಂಡವಾಳ ಮಾಡಿಕೊಂಡು ಹಣ ಸುಲಿಗೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಬೇಸಿಗೆ ಆರಂಭದಲ್ಲೇ ಎಗ್ಗಿಲ್ಲದೆ ನಡೀತಾ ಇದೆ ನೀರಿನ ಮಾಫಿಯಾ. ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರ ದಂಧೆಗೆ ಬ್ರೇಕ್ ಬೀಳ್ತಾ ಇಲ್ಲ. ಬೇಸಿಗೆ ಆರಂಭದಲ್ಲೇ ನೀರಿನ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರ ದಂಧೆಗೆ ಬ್ರೇಕ್ ಬೀಳ್ತಾ ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ಇಷ್ಟು ದಿನ ಒಂದು ಟ್ಯಾಂಕರ್ ನೀರಿಗೆ 700 ರೂಪಾಯಿ ಕೊಡಬೇಕಿತ್ತು. ಆದ್ರೆ ಬೇಸಿಗೆ ಆರಂಭದಲ್ಲಿ 1000ದಿಂದ 1200 ರೂಪಾಯಿ ಕೊಡದೆ ಬೇರೆ ವಿಧಿ ಇಲ್ಲ. ಇನ್ನು ಮೇ ಅಂತ್ಯದಲ್ಲಿ ಟ್ಯಾಂಕರ್ ನೀರಿನ ದರ ಇನ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. 700 ರೂಪಾಯಿ ಇದ್ದಿದ್ದು ಈಗ 1200 ರೂಪಾಯಿ ಇದೆ. ಆದ್ರೆ ಇನ್ನೂ ಇದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಗರಸಭೆ ಪುರಸಭೆ ಪ್ರದೇಶದಲ್ಲಿ ಜನರಿಗೆ ಕಾವೇರಿ ನೀರು ಸಿಗ್ತಾ ಇಲ್ಲ. ಕಣ್ಣಿದ್ರೂ ಕುರುಡಾದಂತೆ ವರ್ತಿಸ್ತಾ ಇದೆ ಜಲಮಂಡಳಿ ಮತ್ತು ಪಾಲಿಕೆ. ಟ್ಯಾಂಕರ್ಗಳಿಗೆ ದರ ನಿಗದಿ ಮಾಡುವ ಗೋಜಿಗೆ ಇವರು ಹೋಗ್ತಾ ಇಲ್ಲ. ಜಲಮಂಡಳಿಯವರು ನೀರು 8 ಅವ್ರ ಥ್ರೆಡ್ ಬರ್ತದೆ. ನನಗೆ ಗೊತ್ತಿರೋ ಮಾಹಿತಿ 8 ಥ್ರೆಡ್ ಬರ್ತದೆ. 8 ಥ್ರೆಡ್ಡಲ್ಲಿ 4 ಅವರ್ ನೀರು ಬಿಡ್ತಾರೆ. ಅದರಲ್ಲಿ 4 ಅವರಲ್ಲಿ ಮಾತ್ರನೇ ದಪ್ಪ ಬಿಡ್ತಾ ಇದ್ರು ಮೊದಲು. ಇವಾಗ ಸಣ್ಣಕ್ಕೆ ಬಿಡ್ತಾವ್ರೆ. ಇನ್ನು ಮಿಕ್ಕಿದ ನೀರೆಲ್ಲ ಅವ್ರು ಯಾರು ಬೇಕು ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರಿಗೆ ರಾಜಕೀಯದವರಾಗಲಿ ಅಥವಾ ಯಾರು ಇರ್ತಾರೆ ರೈತ ಅಧಿಕಾರಿಗಳಿಗೆ ನೀರು ಜನ ಬಿಡ್ತಾವ್ರೆ. ಇನ್ನು ಬಡವರಿಗೆಲ್ಲ ನೀರು ಕಮ್ಮಿ ಬಿಡ್ತಾ ಇದ್ದಾರೆ. ಆಮೇಲೆ ಇದು ಇವ್ರು ಏನು ಮಾಡ್ತಾವ್ರೆ ಅಂದರೆ ಇವರು ಖಾಸಗಿ ಟ್ಯಾಂಕರ್ಗಳಿಗೆ ಮಾಫಿಯಾ ಇದೆ. ಅದೊಂದು ಸಹಕಾರ ಮಾಫಿಯಾ ಇದೆ. ಅವ್ರೇನು ಮಾಡ್ತಾ ಇದ್ದಾರೆ ಮೊದಲೆಲ್ಲ 500 ರೂಪಾಯಿ ತಗೊಳ್ತಾ ಇದ್ರು ಒಂದು ಟ್ಯಾಂಕರ್ ನೀರಿಗೆ. ಆ ನೀರು ಹೆಂಗೆ ತೊಗೊಂಬರ್ತಾರೆ ಎಲ್ಲಿಂದ ತೊಗೊಂಬರ್ತಾರೆ ಅಂತಲೂ ಗೊತ್ತಿಲ್ಲ. ಅದು ನೀರು ಹಾಕ್ಸ್ಕೊಂಡು ಟ್ಯಾಂಕಲ್ಲಿ ತಗೊಂಡು